ನೈಸರ್ಗಿಕ ಔಷಧ. ಉಪಯುಕ್ತ ನೈಸರ್ಗಿಕ ಪರಿಹಾರಗಳು. ಊಟದ ನಂತರ ನೀರಿನಲ್ಲಿ ಸ್ವಲ್ಪ ತಾಳೆ ಬೆಲ್ಲ ಕರಗಿಸಿ ಕುಡಿಯಿರಿ. ಇದು ಹೊಟ್ಟೆಯಲ್ಲಿ ಆಮ್ಲ ಸ್ರವಿಸುವಿಕೆಯನ್ನು ಕಡಿಮೆ ಮಾಡುತ್ತದೆ. ಪ್ರತಿದಿನ ತುಳಸಿ ಎಲೆಗಳೊಂದಿಗೆ ನೀರು ಕುಡಿದರೆ ಗಂಟಲು ನೋವು ಬರುವುದಿಲ್ಲ. 1 ಕಪ್ ನೀರಿನಲ್ಲಿ 1/4 ಚಮಚ ಕರಿಮೆಣಸಿನ ಪುಡಿ, 3 ಚಮಚ ನಿಂಬೆ ರಸ ಮತ್ತು 1 ಚಮಚ ಜೇನುತುಪ್ಪ. ಈ ಮಿಶ್ರಣವನ್ನು 3 ರಿಂದ 4 ತಿಂಗಳು ನಿರಂತರವಾಗಿ ಸೇವಿಸಿದರೆ ತೂಕ ಕಡಿಮೆಯಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ 10 ರಿಂದ 12 ಸಂಪೂರ್ಣವಾಗಿ ಬೆಳೆದ ಕರಿಬೇವಿನ ಎಲೆಗಳನ್ನು ಸೇವಿಸಿದರೆ 3 ರಿಂದ 4 ತಿಂಗಳಲ್ಲಿ ತೂಕದಲ್ಲಿ ದೊಡ್ಡ ಬದಲಾವಣೆಯನ್ನು ನೋಡುತ್ತೀರಿ. ಅಕ್ಕಿ ಮತ್ತು ಆಲೂಗಡ್ಡೆಯಂತಹ ಪಿಷ್ಟಯುಕ್ತ ಆಹಾರವನ್ನು ಕಡಿಮೆ ಮಾಡಿ ಬದಲಿಗೆ ಗೋಧಿಯನ್ನು ತೆಗೆದುಕೊಳ್ಳಬಹುದು. ತೀವ್ರವಾದ ಕೆಮ್ಮು ಇದ್ದರೆ 3 ಕಪ್ ನೀರಿನಲ್ಲಿ ವೀಳ್ಯದೆಲೆ ಮತ್ತು ಕರಿಮೆಣಸಿನೊಂದಿಗೆ ಕುದಿಸಿ ಕುಡಿಯಿರಿ. ಹಲ್ಲುನೋವು ಕಡಿಮೆ ಮಾಡಲು ನೋವು ಇರುವ ಜಾಗಕ್ಕೆ 2 ತುಳಸಿ ಎಲೆಗಳು, ಸ್ವಲ್ಪ ಉಪ್ಪು ಮತ್ತು ಕರಿಮೆಣಸು ಪುಡಿ ಹಾಕಿ ಹಚ್ಚಿ. ಹಲ್ಲು ನೋವು ಕಡಿಮೆಯಾಗುತ್ತದೆ. ಚರ್ಮದ ಮೇಲಿನ ಸಣ್ಣ ಗಾಯಗಳನ್ನು ಹೋಗಲಾಡಿಸಲು ಸ್ನಾನದ ನೀರಿನಲ್ಲಿ ತುಳಸಿ ಎಲೆಗಳನ್ನು ಹಾಕಿ ಸ್ನಾನ ಮಾಡಿ. ಗಾಯಗಳು ಬೇಗನೆ ಮಾಯವಾಗುತ್ತವೆ. ಕ್ಯಾರೆಟ್ ಮತ್ತು ಟೊಮೆಟೊ ರಸವನ್ನು ಸ್ವಲ್ಪ ಜೇನುತುಪ್ಪದೊಂದಿಗೆ ಬೆರೆಸಿ ಮಕ್ಕಳಿಗೆ ಕೊಟ್ಟರೆ ದೇಹದ ಶಕ್ತಿ ಹೆಚ್ಚಾಗುತ್ತದೆ. ತಕ್ಷಣವೇ ಅತಿಸಾರ ನಿಲ್ಲಲು ಪೇರಲ ಎಲೆಗಳನ್ನು ಅಗಿಯಲು ಸಾಕು. ಮಲಧಾರಣ ರೋಗ. ಮಲ ವಿಸರ್ಜನೆಯೇ ಪರಿಹಾರ. ನೈಸರ್ಗಿಕ ಔಷಧಕ್ಕೆ ಬದಲಾಯಿಸೋಣ. ಪ್ರಕೃತಿಯೊಂದಿಗೆ ಆರೋಗ್ಯಕರವಾಗಿ ಬದುಕೋಣ. ಪಾರಂಪರಿಕ ಚಿಕಿತ್ಸಕ ಸಿದ್ಧ ವೈದ್ಯರು ಸುರೇಶ್.